ಪ್ರಾಣೇಶ್ವರ ಸ್ವಾಮಿ, ನಾವು ಹೀಗೆ ಕಾಲ ಹಣ್ಣು ಮಾಡಿದರೆ ಮುಂದೆ ಏನು ಅನಾಹುತವಾಗುವುದು? ಕಾಂತಿ, ಕುದುರೆಯು ನಮ್ಮನ್ನು ಈ ಘೋರಾರಣ್ಯದಲ್ಲಿ ತಂದು ಬಿಟ್ಟಿತ್ತು ಸ್ವಾಮಿ. ಕುದುರೆಯನ್ನು ಈ ಮರಕ್ಕೆ ಕಟ್ಟಿ ಹಾಕಿ ತಂದಿರೋ ವಸ್ತುಗಳನ್ನು ಕೆಳಕ್ಕೆ ಇಳಿಸಿ ಮುಂದೆ ಆಲೋಚಿಸೋಣ ದೇವಿ. ಹಾಗೆ ಆಗಲಿ ಪ್ರಭು. ಪ್ರಾಣೇಶ್ವರ, ನಾವು ಹೀಗೆ ನಿಧಾನವಾಗಿ ಹೋಗುತ್ತಾ ಕಾಲ ಹಣ್ಣು ಮಾಡಿದರೆ ಮುಂದೆ ಏನು ಅನಾಹುತವಾಗುವುದು? ಬೆಳಕು ಹರಿಯುವುದರೊಳಗಾಗಿ ನಾವು ಈ ಸ್ಥಳವನ್ನು ಬಿಟ್ಟು ಬೇರೆ ಎಲ್ಲಿಯಾದರೂ ಹೋಗಬಹುದಲ್ಲವೇ ಪ್ರಭು? ಕಾಂತಿ, ಇದು ದಟ್ಟವಾದ ಅರಣ್ಯ, ಹೆದರಬೇಡ, ಗಟ್ಟಿಯಾಗಿ ಕುಳಿತುಕೋ. ಯಾರೇನು ಮಾಡುವರು, ಯಾರಿಂದಲೇ ಆಗೋದು ದೇವಿ. ಯಾರೇನು ಮಾಡುವರು, ಯಾರಿಂದಲೇ ಆಗೋದು ಜನ್ಮದ ಫಲವು ಎನ್ನಾಟಿ ಬಿಡದು ದೇವಿ. ದೇವಿ ದೇವಿ ಎಲ್ಲಿದ್ದರೋ ಬಿಡದು, ಎತ್ತ ಹೋದರೋ ಬಿಡದು. ಎಲ್ಲಿದ್ದರೋ ಬಿಡದು, ಎತ್ತ ಹೋದರೋ ಬಿಡದು. ಜನ್ಮ ಜನ್ಮಾಂತರಕ್ಕೋ ನಮ್ಮನ್ನು ಬಿಡದು. ಯಾರೇನು ಮಾಡುವರೋ, ಯಾರಿಂದಲೇ ಆಗೋದು ಪೂರ್ವ ಜನ್ಮದ ಫಲವು ಎನ್ನಾಟಿ ಬಿಡದು ದೇವಿ. ದೇವಿ ದೇವಿ ಕಾಂತಿ, ಪ್ರಾಣೇಶ್ವರ, ಕುದುರೆಯು ನಮ್ಮನ್ನು ಈ ಘೋರಾರಣ್ಯದಲ್ಲಿ ತಂದು ಬಿಟ್ಟಿತ್ತು. ಹೌದು ಪ್ರಾಣೇಶ್ವರ. ತಂದಿರೋ ವಸ್ತುಗಳನ್ನು ಕೆಳಗಿಳಿಸಿ ಮುಂದೆ ಆಲೋಚನೆ ಮಾಡೋಣ ದೇವಿ. ಆಗಲಿ ಸ್ವಾಮಿ. ದೇವಿ, ಪ್ರಾಣೇಶ್ವರ, ಈ ಅಂಧಕಾರದಲ್ಲಿ ನಾವು ಎಲ್ಲಿಗೆ ಹೋಗೋಣ? ಇಲ್ಲಿ ಕಾಣುವ ತಾರೆ ಮರದ ಕೆಳಗಡೆ ಇಂದಿನ ರಾತ್ರಿಯನ್ನು ಕಳೆಯೋಣ ದೇವಿ. ಹಾಗೆ ಆಗಲಿ ಪ್ರಾಣೇಶ್ವರ. ದೇವಿ, ನೀನು ಮಲಗಿ ನಿದ್ರಿಸೋ, ನಿನ್ನನ್ನು ಕಾದುಕೊಂಡು ಎಚ್ಚರದಿಂದ ಇರುವೆನು ದೇವಿ. ಹಾಗೆ ಆಗಲಿ ಪ್ರಭು. ಹಾ ಶಿವ ಶಿವ ದೇವಿ, ಇನ್ನೇನು ಗತಿ? ಕುದುರೆ ಮತ್ತು ತಂದಿರೋ ವಸ್ತುಗಳನ್ನು ಮಾಯ ಹೋಗ್ಬಿಟ್ಟವಲ್ಲ. ಹೇಳು, ಏನು ಹೇಳು ಸ್ವಾಮಿ, ಏನಾಯ್ತು ಸ್ವಾಮಿ? ದೇವಿ, ನಾವು ತಂದಿರೋ ವಸ್ತುಗಳನ್ನು ಮಾಯ ಹೋಗ್ಬಿಟ್ಟವಲ್ಲ. ಅಯ್ಯೋ ದೈವವೇ, ಮುಂದೆ ಯಾರೋ ದುರಾತ್ಮರು ನಾವು ಮಲಗಿಸಿ ನಿದ್ರಿಸುವಾಗ ಯಾರೋ ದುರಾತ್ಮರು ಬಂದು ವಸ್ತುಗಳ ಸಮೇತವಾಗಿ ಅಪಹರಿಸಿರಬಹುದು. ಅಯ್ಯೋ ದೈವವೇ, ಬಾ ಹುಡುಕಿ ನೋಡೋಣ ದೇವಿ. ಆಗಲಿ ನಡೆಯಿರಿ ಸ್ವಾಮಿ. ದೇವಿ, ಪ್ರಾಣೇಶ್ವರ, ಘೋರಾರಣ್ಯದಲ್ಲಿ
ಆಕಟ ಪ್ರಾಣೇಶ್ವರ ಈ ರೀತಿಯಳು ತೀರಿದ ದೋಷ ದೇವಿ ಸ್ವಾಮಿ ಶಾಂತರಾಗಿ ದೇವಿ ಸಲೇತ್ರಾಯೇ ಅಕಟ ದೇವಿ ನಡು ಬಾಂಧನದಳು ಒದಗಿತು ಎಮಗೆ ಆಪದಾಂಧವನೇ ಎಷ್ಟೋ ಸಾರಿ ಬೇಡಿದಾರೋ ಎಷ್ಟೋ ಸಾರಿ ಬೇಡಿದಾರೋ ಕರುಣೆಯ ಬಾರಾಗೆಯ ಅಕಟ ರಾರಣ್ಯದು ತಾರಲೇತೋ ತಾರಸ ನೇತ್ರಾನೇ ಅಕಟ ದೇವಿ ಪ್ರಾಣೇಶ್ವರ ಪ್ರಾಣೇಶ್ವರ ಈ ಕಾಡಿನಲ್ಲಿ ಈ ಕಲ್ಲು ಮುಳ್ಳುಗಳ ಮೇಲೆ ನಡೆದು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಪ್ರಭು ನಡೆಯಲಾರೆ ನಡು ಕಾಡಿನೊಳು ನಡೆಯಲಾರೆ ನಡೆಯಲಾರೆ
ಪ್ರಾಣೇಶ್ವರ, ಈ ಘೋರಾರಣ್ಯದಲ್ಲಿ ಈ ಕಲ್ಲು ಮುಳ್ಳುಗಳ ಮೇಲೆ ನಡೆದು ನನ್ನ ಕಾಲುಗಳಲ್ಲಿ ರಕ್ತವು ಧಾರಾಕಾರವಾಗಿ ಹರಿಯುತ್ತಿರುವುದು ಅಲ್ಲದೆ ಈ ಕಾಡಿನಲ್ಲಿ ಎಷ್ಟು ಹುಡುಕಾಡಿದರೂ ನಮ್ಮ ಆಭರಣಗಳು ಸಹ ಸಿಗಲಿಲ್ಲ. ಬೇಡವತಿ ಸ್ವಾಮಿ, ನನಗಾದ್ರೂ ಬಹಳ ಆಯಾಸವಾಗುತ್ತಿರೋದು ಪ್ರಾಣೇಶ್ವರ. ಕಾಂತಿ, ಬೆಳಗಿನಿಂದಲೂ ತಿನ್ನಲು ಏನಿಲ್ಲದೆ ಹಸುವಿನಿಂದ ತುಂಬಾ ಬಳಲಿದ್ದೇವೆ. ಇನ್ನು ಸೂರ್ಯಾಸ್ತಮಯವಾಯಿತು. ಇಲ್ಲಿ ಕಾಣುತ್ತಿರುವ ತಾರೆ ಮರದ ಕೆಳಗಡೆ ಇಂದಿನ ರಾತ್ರಿಯನ್ನು ಕಳೆಯೋಣ ದೇವಿ. ಹಾಗೆ ಆಗಲಿ ಸ್ವಾಮಿ. ಎಂತು ರಂಜಿಪರೋ ದಂಪತಿಗಳಿವರು, ಎಂತು ರಂಜಿಪರೋ. ಎಂತು ರಂಜಿಪರೋ ದಂಪತಿಗಳಿವರು, ಎಂತು ರಂಜಿಪರೋ. ಎಲ್ಲಿ ತಾರೆ ಮರದ ಗಡಿಯಲ್ಲಿ ಈಗ ಈರ್ವರು ಮಲಗಿರ್ಪರೋ. ಇಲ್ಲಿ ತಾರೆ ಮರದ ಗಡಿಗೆ ಈಗ ಈರ್ವರು ಮಲಗಿರ್ಪರು. ಎಲ್ಲ ಮಹಿಮೆಯಿಂದ ಈಗ ಬುದ್ಧಿವಿ ಕಲ್ಪಿಸುವೇನು. ಎಂತು ರಂಜಿಪರೋ ದಂಪತಿಗಳಿವರು, ಎಂತು ರಂಜಿಪರೋ. ಚಂದ್ರಗಾಸೆಗೆ ದಾಗ ಮುಟ್ಟಿ ನೀರು ನೀರು ಎಂದು ಕೇಳಲು. ಚಂದ್ರಗಾಸೆಗೆ ದಾಗ ಮುಟ್ಟಿ ನೀರು ನೀರು ಎಂದು ಕೇಳ. ಸತ್ಯದಾತನನ್ನುಗಾಗ ನೀರಿಗೆಂದು ನಾನು ಕಳಗಿ. ಎಂತು ರಂಜಿಪರೋ ದಂಪತಿಗಳಿವರು, ಎಂತು ರಂಜಿಪರೋ. ಎಲವೆಲವೋ ರಾಜೇಂದ್ರನೇ, ಎಲವೆಲವ ರಾಜೇಂದ್ರನೇ. ಸತೀ ಸಮೇತ ಬಂದು ಕಾಡಿನಲ್ಲಿ ಅನ್ನ ನೀರಿಲ್ಲದೆ ಪಿಕಾರಿಯಂತೆ ಮೊಲಗಿರುವೆಯ ಹದಮೋ. ಎಲ್ಲಿಯೋ ಬಿಡದ ನಿನ್ನ ಎಲ್ಲಿಯೋ ಬಿಡದ ನಿನ್ನ ನಿನ್ನನ್ನು ನೀರಿಗೆಂದು ಕಳುಹಿಸಿ ನಿಮ್ಮೇರ್ವರನ್ನು ಹೊಗಲುವಂತೆ ಮಾಡುವೆನು. ಈಗ ಹತಲ ಚತಲ ಸತಲ ತಲೋತಲ ರಸಾತಲ ಪಾತಾಳ ಭೂಲೋಕ ಭುವರ್ಲೋಕ ಸತ್ಯಲೋಕಗಳಲ್ಲಿಯೂ ಸಹ ನನ್ನ ಮಹಿಮೆಯನ್ನು ಕೇಳಿದೊಡನೆಯೇ ಸರ್ವ ಜನರು ತಲ್ಲಣಗೊಳ್ಳುತ್ತಿರುವಾಗ ಕೇವಲ ನೀನು ನನಗೆಷ್ಟು ಮಾತ್ರವನು. ಎಲೈ ಕಳಿಂಗಪುರದ ಅರಸನಾದ ಸತ್ಯವ್ರತನೇ, ಅಂದು ಇಂದ್ರ ಸಭೆಯಲ್ಲಿ ನಿನ್ನ ಕುಲಗೋರಾದ ವಸಿಷ್ಠ ಮುನಿಯು ದಂಬದ ನುಡಿಗಳನ್ನು ಆಡಿ ನನ್ನನ್ನು ಕೆರಳಿಸಿದ. ಅದರಂತೆಯೇ ನೀನು ನನ್ನನ್ನು ನಿಂದನೆಗೊಳಿಸಿ ನೊಂದು ಬೆಂದು ಬಳಲಿ ಇಂದು ಈ ತಾರಿಯ ಮರದಡಿಯಲ್ಲಿ ಬಿಕಾರಿಯಂತೆ ಮಲಗಿರುವೆಯಾ? ರೋಚವನ್ನ ಗಳಿಸಿದ್ದಾಯಿತು. ಇಂದು ರಾತ್ರಿಯೇ ನಿನ್ನ ಸದಿಗೆ ಪ್ರಸವ ವೇದನೆಯನ್ನು ಹುಟ್ಟಿಸಿ ಬಾಯಾರಿಕೆಯಿಂದ ನಿನ್ನನ್ನು ನೀರಿಗೆಂದು ಕೊಳಗಿಸಿ ನಿಮ್ಮೀರ್ವರನ್ನು ಹೊರಳುವಂತೆ ಮಾಡುವೆನು. ಜೈ ಶಂಕರ. ಸ್ವಾಮಿ, ಪ್ರಭು,
ದೇವಿ ಹೇಳಿ ಸ್ವಾಮಿ. ಅಮ್ಮ ದೇವಿ ಏನಿದು? ಪ್ರಾಣೇಶ್ವರ ಚಂದ್ರಾಸೆ ಸ್ವಾಮಿ, ನನಗೆ ಇದು ಗರ್ಭವೇದನೆ ತೋರುತ್ತಿರುವುದು ಸ್ವಾಮಿ. ಪ್ರಾಣೇಶ್ವರ, ಹಿಂದೆ ನನಗೆ ಬಹಳ ಬಾಯಾರಿಕೆ ಆಗುತ್ತಿರುವುದು. ಎಲ್ಲಿಯಾದ್ರೂ ಹೋಗಿ ಸ್ವಲ್ಪ ಜಲವನ್ನು ತಂದು ಕೊಡೋರಾಗಿ ಪ್ರಭು. ಅಯ್ಯೋ ಶಿವ ಶಿವ, ಏನಿದು? ಇಂತಹ ನಿಶರಾತ್ರಿಯಲ್ಲಿ ಪ್ರಸಮಯದನೆಂದು ಪರಿತಪಿಸ್ತೀರಿ ಅಲ್ಲ. ಅಯ್ಯೋ ಪರಮಾತ್ಮ ದೇವ ಸ್ವಾಮಿ, ತಾವೇನಾದ್ರು ಜಲವನ್ನು ತಂದು ಕೊಡದೆ ಹೋದ್ರೆ ನನ್ನ ಪ್ರಾಣವೇ ಹೋಗುವುದು ಪ್ರಾಣೇಶ್ವರ. ಅಮ್ಮ ಪ್ರಾಣೇಶ್ವರ, ಬೇಗನೆ ಹೋಗಿ ಜಲವನ್ನು ತಂದು ಕೊಡೋರಾಗಿ ಸ್ವಾಮಿ. ದೇವಿ ಚಂದ್ರಾಸೆ ಕಾಂತಿ ಚಂದ್ರಾಸೆ ಪ್ರಾಣಕಾಂತೆ ಈ ದುರದುಷ್ಟ ರಾಜನ ಬಿಟ್ಟ ಬೇರೆ ರಾಜನ ಮುನೀನು ವಿವಾಹವಾಗಿದ್ದರೆ ಸುಖವಾಗಿ ಇರುತ್ತಿದ್ದೆಯೇನೋ ದೇವಿ. ದೇವಿ ಚಂದ್ರಾಜೆ, ಈ ದುರದೃಷ್ಟ ರಾಜನನ್ನು ಬಿಟ್ಟು ಬೇರೆ ಓರ್ವ ರಾಜನನ್ನು ನೀನು ವಿವಾಹವಾಗಿದ್ದರೆ ಸ್ವಾಮಿ ಸುಖವಾಗಿರುತ್ತಿದ್ದಲ್ಲ ದೇವಿ. ಈ ಪಾಪಿಯ ಕೈ ಹಿಡಿದು ಕಾಡಿನಲ್ಲಿ ದಿಕ್ಕಿಲ್ಲದೆ ಪರದೇಶಿಯಂತೆ ಕಲಿಯುವ ಗತಿ ಬಂದಿತೇ ದೇವಿ. ಪ್ರಾಣೇಶ್ವರ, ಎಂತಹ ಮಾತುಗಳನ್ನು ಆಡುತ್ತಿರುವ್ರಿ ಪ್ರಭು. ನೀವಿರುವ ಅರಣ್ಯವೇ ನನಗೆ ಅರಮನೆಯು ಅಲ್ಲದೆ ಮರದ ನೆರಳು ಮರವನ್ನೇ ಆಶ್ರಯಿಸಿದಂತೆ ನಾನು ಸದಾ ಕಾಲವು ನಿಮ್ಮನ್ನೇ ಆಶ್ರಯಿಸಿರುವೆನು. ಹೀಗಿರುವಾಗ ಇಂತಹ ಕಠೋರ ನುಡಿಗಳನ್ನು ನುಡಿಯಬಹುದೇ ಪ್ರಭು? ನನಗಾದರೂ ಬಹಳವಾಗಿ ಬಾಯಾರಿಕೆ ಆಗುತ್ತಿರುವುದು. ಎಲ್ಲಿಯಾದರೂ ಹೋಗಿ ಜಲವನ್ನು ತಂದು ಕೊಡೋರಾಗಿ ಸ್ವಾಮಿ. ದೇವಿ, ಇಂತಹ ನಿಶರಾತ್ರಿಯಲ್ಲಿ ಜಲವನ್ನು ತರಲು ಯಾವ ದಿಕ್ಕಿಗೆ ಹೋಗಲಿ? ಸ್ವಲ್ಪ ಸೈರಿಸಿಗೋ ದೇವಿ. ಸ್ವಾಮಿ, ನೀವು ಈ ರೀತಿ ಆಲಸ್ಯವನ್ನು ಮಾಡುತ್ತಿರುವುದನ್ನು ನೋಡಿದರೆ ಒಂದು ವೇಳೆ ನಾನೇನಾದ್ರೂ ಬಾಯಾರಿಕೆಯಿಂದ ಬಳಲಿ ಅಸನೀಗಿದರೆ ದೇವಿ ಚಂದ್ರಾಸೆ, ನೀವು ಮತ್ತೊಬ್ಬ ಸ್ತ್ರೀಯನ್ನು ವಿವಾಹವಾಗಬೇಕೆಂದು ಈ ರೀತಿ ಆಲಸ್ಯ ಮಾಡುತ್ತಿರುವುದ ಪ್ರಭು. ಸಾಕು ನಿಲ್ಲಿಸೋಯೇ ನಿನ್ನ ಬಿರುನುಡಿಗಳನ್ನು. ಸೂರ್ಯಕುಲ ಸಂಚಾತಕನಾದ ನನ್ನನ್ನು ನಿಂದಿಸಬೇಡ ದೇವಿ. ದೇವಿ ಅಂದು ರಾಜಭವನದಲ್ಲಿ ಹೇಳಿ ಚಂದ್ರಾಸೆ, ಅಂದು ರಾಜಭವನದಲ್ಲಿ ಮಂಗಳಸೂತ್ರವನ್ನು ಕೈಯಲ್ಲಿ ಹಿಡಿದು ಏಕಪತ್ನಿರತನೆಂದು ಮಾಡಿದ ಪ್ರತಿಜ್ಞೆಯನ್ನು ಮರೆದೆಯ ರಮಣೆ. ದೇವಿ ದೇವಿ ಚಂದ್ರಾಸೆ, ಸಾಕು ನಿಲ್ಲಿಸಿ ನಿನ್ನ ಬಿರುನುಡಿಗಳನ್ನು. ಸೂರ್ಯಕುಲ ಸಂಚಾತಕನಾದ ನನ್ನನ್ನು ನಿಂದಿಸಬೇಡ ದೇವಿ. ಅಂದು ರಾಜಭವನದಲ್ಲಿ ಮಂಗಳಸೂತ್ರವನ್ನು ಕೈಯಲ್ಲಿ ಪಿಡಿದು
ಏಕಪತ್ನಿ ವ್ರತಾಸ್ಥನೆಂದು ಮಾಡಿದ ಪ್ರತಿಜ್ಞೆಯನ್ನು ಮರೆತೆಯೇ ದೇವಿ, ಮರೆತೆಯ? ಪ್ರಾಣೇಶ್ವರ, ನಾನದನ್ನು ಮರೆತಿಲ್ಲ ಸ್ವಾಮಿ. ಆದರೆ ಬಾಯಾರಿಕೆಯಿಂದ ನನ್ನ ಪ್ರಾಣವೇ ಹೋಗುತ್ತಿರುವುದು, ಅಲ್ಲದೆ ಗರ್ಭ ವೇದನೆ ಸಾಧಿಕವಾಗಿರುವುದು. ಬೇಗನೆ ಹೋಗಿ ಜಲವನ್ನು ತಂದು ಕೊಟ್ಟು ನನ್ನ ಪ್ರಾಣ ಬಿಡಿಸಿ ಸ್ವಾಮಿ. ದೇವಿ ಚಂದ್ರಾಸೆ, ಬೇಡ ಕಾಂತೆ ಹಠವುದೇಡ, ಹೇಳಿದ ಮಾತಾನು ಕೇಳು. ದೇವಿ ಬೇಡ ಕಾಂತೆ ಹಠವುದೇಡ, ಹೇಳಿದ ಮಾತಾನು ಕೇಳೋ. ದೇವಿ ಚಂದ್ರಾಸೆ, ಕಾಡಿನಲ್ಲಿ ಜಲವು ತರಲು ದೇವಿ, ಕಾಡಿನಲ್ಲಿ ಜಲವು ತರಲು ಯಾವ ದಿಕ್ಕಿಗೆ ಹೋಗಲಿ ನಾನು. ಕಾಡಿನಲ್ಲಿ ಜಲವು ತರಲು ಯಾವ ದಿಕ್ಕಿಗೆ ಹೋಗಲಿ ನಾನು. ಬೇಡ ಕಾಂತೆ ಹಠವು ಬೇಡ, ಹೇಳಿದ ಮಾತಾನು ಕೇಳೋ. ಕಾಡಿನಲ್ಲೇ ಕ್ರೂರ ಮೃಗಗಳು ಸಿಗಿದು ತಿಂದರೆ ನಾನೇನು ಮಾಡಲಿ. ಏನಾದ್ರಾಗಲಿ ಬೇಗ ಜಲವನ್ನು ತಂದು ಸ್ವಾಮಿ. ಕಾಡಿನಲ್ಲೇ ಕ್ರೂರ ಮೃಗಗಳು ಸಿಗಿದು ತಿಂದರೆ ನಾನೇನು ಮಾಡಲಿ. ಬೇಡ ಕಾಂತೆ ಹಠವು ಬೇಡ, ಹೇಳಿದ ಮಾತಾನು ಕೇಳೋ. ದೇವಿ ಚಂದ್ರಾಸೆ, ಆಗಲಿ, ನಿನ್ನಷ್ಟದಂತೆ ಆಗಲಿ. ನಾನು ಜಲವನ್ನು ತರಲು ಹೋಗುವೆನು. ನಾನು ಬರುವವರೆಗೂ ಶ್ರೀಯರನ್ನು ಧ್ಯಾನಿಸುತ್ತಾ ಇಲ್ಲೇ ಇರು ದೇವಿ. ಹಾಗೆ ಆಗ್ಲಿ ಸ್ವಾಮಿ. ಆಹಾ ಸಾದೇವೆ ನಾಂ ಕಾರ್ಯವ, ಈಗಲೇ ನಾಂ ಸಾದೇವೆ ನಾಂ ಕಾರ್ಯವ. ಅಂಡ ಪಿಂಡ ಬ್ರಹ್ಮಾಂಡವನ್ನೆಲ್ಲ ಚೆಂಡಿನಂತೆಯೇ ಆಟವಾಡಿದೆ. ಅಂಡ ಪಿಂಡ ಬ್ರಹ್ಮಾಂಡವನ್ನೆಲ್ಲ ಚೆಂಡಿನಂತೆಯೇ ಆಟವಾಡಿ ಪುಂಡರನಲ್ಲೋ ಸೂಚಿಸ ಬಿಡುವೆ, ಪುಂಡರನಲ್ಲೋ ದಂಡಿಸು ಬಿಡುವೆ. ಸಾದೀಪೆ ನಾಂ ಕಾರ್ಯವ, ಈಗಲೇ ನಾಂ ಸಾದೀಪೆ ನಾಂ ಕಾರ್ಯವ. ವಜ್ರದುಂಗುರದ ಬೆಳಕಿನಿಂದಲೇ ಹೋಗುತ್ತಲಿರುವ ಸೋತ್ಯುರಾತನ, ವಜ್ರದುಂಗುರದ ಬೆಳಕಿನಿಂದಲೇ ಹೋಗುತ್ತಲಿರುವ ಸತ್ಯುರಾತನ. ದೂರ ಸಾಗಿಸೆ, ನೀರು ತೋರಿಸೆ, ಮಾಯ ಮಾಡಿಸೆ. ದೂರ ಸಾಗಿಸಿ, ನೀರು ತೋರಿಸಿ, ಮಾಯ ಮಾಡಿಸಿ ಅಗಲಿಸುವೆ ನಾಂ ಸಾದೀಪೆ ನಾಂ ಕಾರ್ಯವ, ಈಗಲೇ ನಾಂ ಸಾದೀಪೆ ನಾಂ ಕಾರ್ಯವ. ಆಹಾ ನನ್ನ ಜೋಲೆಗೆ ಸಿಕ್ಕಿ ಬಿದ್ದಿರುವ ಸತ್ಯುರತನು ತನ್ನ ಹೆಂಡತಿಯ ಬಾಯಾರಿಕೆ ದಾಹವನ್ನು ನೀಗಿಸಲು ಜಲವನ್ನು ಹುಡುಕಿಕೊಂಡು ಹೊರಟಿರುವನು. ಈಗ ನನ್ನ ಮಾಯೆಯಿಂದ ಒಂದು ಸುಂದರವಾದ ಅಶ್ವವನ್ನು ಸರೋವರವನ್ನು ಸೃಷ್ಟಿಸಿ ಅದರಲ್ಲಿ ನೀರು ಇರುವಂತೆ ಭಾಸ ಮಾಡಿ ವಜ್ರದುಂಗುರದ ಬೆಳಕಿನ ಸಹಾಯದಿಂದ ಹೋಗುತ್ತಲಿರುವ ಆ ವಜ್ರದುಂಗುರ ಮಾಯ ಮಾಡಿ ಕಗ್ಗತ್ತಲುಗೈಯುವಂತೆ ಮಾಡಿ ಅವನನ್ನು ದಾರಿ ತಪ್ಪಿಸುವೆನು. ಜೈ ಶಕ್ತಿ.
ನನ್ನ ಸತಿಗೆ ಈ ವಜ್ರದ ಉಂಗುರದ ಬೆಳಕಿನ ಸಹಾಯದಿಂದ ಬೇಗನೆ ಹೋಗಿ ಜಲವನ್ನು ಹುಡುಕಿಕೊಂಡು ಬರುವೆನು. ಹಾ ಪರಮಾತ್ಮ, ಮರದ ಆನೋ ಮಾಯವಾಯ್ತೋ ಕೊಳ್ಳದ ನೀರೇ ಮತ್ತೆ ಹೋಯ್ತೋ. ಹಾ ಪರಮಾತ್ಮ, ಮರದ ಆನೋ ಮಾಯವಾಯ್ತೋ ಕೊಳ್ಳದ ನೀರೇ ಮತ್ತೆ ಹೋಯ್ತೋ. ತಾನು ಮಾಡಿದ ಹೋ ಪರಮಾತ್ಮ, ನಾನು ಮಾಡಿದ ಪಾಪದ ಫಲವೋ ಈ ರೀತಿ ನನ್ನನ್ನು ಕಾಡುತ್ತಿದೆ. ಸರಿಯೇ ಸರಿಯೇ ಸರಿಯೇ. ಘೋರಾರಣ್ಯವೋ ಅರಮನೆಯಾಯ್ತೋ ಕಾಡಿನ ಮುರ್ಗಡಲೆ ಪ್ರಜೆಗಳು ಆದವು. ಹಾ ಪರಮಾತ್ಮ, ಘೋರಾರಣ್ಯವೋ ಅರಮನೆಯಾಯ್ತೋ ಕಾಡಿನ ಮುರ್ಗಗಳೇ ಪ್ರಜೆಗಳು ಆದವು. ಯಾರಿಗೆ ಹೇಳಲಿ ಯಾರಿಗೆ ಹೇಳಲಿ ಏನು ಮಾಡಲಿ ಈ ರೀತಿ ನನ್ನನ್ನು ಕಾಡುತ್ತಿದೆ. ಸರಿಯೇ ಸರಿಯೇ ಸರಿಯೇ. ಹಾ ಪರಮಾತ್ಮ, ಮರದ ಎಲೆಯೇ ಹಾಸಿಗೆಯಾಯ್ತೋ ಮರದ ಬೇರೆ ತಲದಿ ಮಾಯ್ತೋ. ಹಾ ಪರಮಾತ್ಮ, ಮರದ ಎಲೆಯೇ ಹಾಸಿಗೆಯಾಯ್ತೋ ಮರದ ಬೇರೆ ತಲದಿ ಮಾಯ್ತೋ. ಯಾರಿಗೆ ಹೇಳಲಿ ಹಾ ಯಾರಿಗೆ ಹೇಳಲಿ ಏನು ಮಾಡಲಿ ಈ ರೀತಿ ನನ್ನನ್ನು ಕಾಡುತ್ತಿದೆ. ಸರಿಯೇ ಸರಿಯೇ ಸರಿಯೇ. ಹಾ ಪರಮಾತ್ಮ, ಅಲ್ಲೇ ಎಲ್ಲಿ ಹುಡುಕಿದಾಗ್ಯೂ ಜಲವು ಕಾಣಲಿಲ್ಲವಲ್ಲ. ಇರಲಿ, ಇನ್ನು ಮುಂದಕ್ಕೆ ಹೋಗಿ ನೋಡುವೆನು. ಓಹೋ, ಅಲ್ಲಿ ಯಾವುದೋ ಒಂದು ಸರೋವರವು ಕಂಡಂತೆ ಭಾಸವಾಗುತ್ತಿರುವುದು. ಬೇಗನೆ ಹೋಗಿ ನನ್ನ ಸತಿಗೆ ಜಲವನ್ನು ತೆಗೆದುಕೊಂಡು ಹಿಂದಿರುಗುವೆನು.
ಅಯ್ಯೋ ಇದೆಯೇ ಇನ್ನೇನು ಗತಿ? ನನ್ನ ವಜ್ರದ ಉಂಗುರವು ನೀರಿನಲ್ಲಿ ಬಿದ್ದು ಕಗ್ಗತ್ತಲಾಯ್ತಲ್ಲ. ಇನ್ನು ನನ್ನ ಸತಿಯನ್ನು ಸೇರುವುದಾದರೆ ಹೇಗೆ? ಹಾ ದೇವಿ ಚಂದ್ರಾಸೆ, ಇದ ಜಲವನ್ನು ತಂದಿರುವೆನು, ಒಂದು ಸಾರಿ ಮಾತನಾಡು ದೇವಿ. ಅಪರಾಧಿ ನಾನಾದೆ ಈ ಲೋಕದಿ, ಅನು ನಾನು ಮೋಸವಾಗೈದೆ ನಯ್ಯ. ಹಾ ದೇವಿ ಚಂದ್ರಾಸೆ, ಅಪರಾಧ ನಾನಾದೆ ಈ ಲೋಕದಿ, ಅನು ನಾನು ಮೋಸವಾಗೈದೆ ನಯ್ಯ. ದೇವಿ ಚಂದ್ರಾಸೆ ಎಲ್ಲಿರುವೆ? ಇದೋ ಜಲವನ್ನು ತಂದಿರುವನು. ಬಾಯಾರಿಕೆಯಿಂದ ಸತಿಯೇನಾದಳು, ವಿಪರೀತ ಕಷ್ಟಕ್ಕೆ ಒಳಗಾದೇನೆ. ಬಾಯಾರಿಕೆಯಿಂದ ಸತಿಯೇನಾದಳು, ವಿಪರೀತ ಕಷ್ಟಕ್ಕೆ ಒಳಗಾದೇನೆ. ಯಾರೇನು ಮಾಡುವರು ವಿಧಲಿತಕ್ಕೆ, ಅಪರಾಧಿ ನಾನಾದೆ ಈ ಲೋಕದಿ, ಅನು ನಾನು ಮೋಸವಾಗೈದೆ ನಯ್ಯ. ಹಾ ದೇವಿ ಚಂದ್ರಾಸೆ ಎಲ್ಲಿರುವೆ? ಮಾತನಾಡು. ಜನಸತಿಯ ಕಾಡಿನಲ್ಲಿ ಬಿಟ್ಟು ನಾನು ಜಲಕ್ಕೆಂದು ದಾರಿ ತಪ್ಪಿದೆ ನಯ್ಯ. ಹಾ ದೇವಿ ಇದೋ ಜಲವನ್ನು ತಂದಿರುವೆನು, ಮಾತನಾಡು ದೇವಿ. ಜನಸತಿಯ ಕಾಡಿನಲ್ಲಿ ಬಿಟ್ಟು ನಾನು ಜಲಕ್ಕೆಂದು ದಾರಿ ತಪ್ಪಿದೆ ನಯ್ಯ. ಪ್ರಗತಿ ಕವಿಯಿತು ಮುಂದೇನು ಗತಿ ಕಾಣಿ, ಅಪರಾಧಿ ನಾನಾದೆ ಈ ಲೋಕದಿ, ಅನು ನಾನು ಮೋಸವಾಗೈದೆ ನಯ್ಯ. ದೇವಾ 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 ದೇವಾ. ಹಾ ಚಂದ್ರಾಸೆ ಎಲ್ಲಿರುವೆ? ಮಾತನಾಡು. ಕ್ರೂರವಿದೆಯೇ ನಿನ್ನ ಬಲೆಗೆ, ಅಕಟ ಸಿಲುಕಿದ್ದೇನೆ. ಹಾ ದೇವಿ ಚಂದ್ರಾಸೆ, ಕ್ರೂರವಿದೆಯೇ ನಿನ್ನ ಬಲೆಗೆ, ಅಕಟ ಸಿಲುಕಿದ್ದೇನೆ. ಅಕಟ ಸಿಲುಕಿದ್ದೇನೆ. ಅಕಟ ಸಿಲುಕಿದ್ದೇನೆ. ಹಾ ದೇವಿ ಚಂದ್ರಾಸೆ, ಸತಿ ಸುಮತಿ ಚಂದ್ರ ಆಶಯ ಕಾಡಿನಲ್ಲಿ ಬೇ
ಸಾತಿ ಸೋಮಾತಿ ಚಂದ್ರಾಸೆಯ ಕಾಡಿನಲ್ಲಿ ಬೇಟ ರವಿದಿಯೇ ನಿನ್ನ ಬಲೆಗೆ ಅಕಟ ಸಿಲುಕಿದ್ದೇನೆ ಅಕಟ ಸಿಲುಕಿದ್ದೇನೆ ಅಕಟ ಸಿಲುಕಿದ್ದೇನೆ ಇದೋ ಸತ್ಯರತನು ಹೆಂಡತಿಯನ್ನು ಕಾಡಿನಲ್ಲಿ ಬಿಟ್ಟ ಗತಿಗೇಟೋ ಮತಿಗೇಟೋ ಹೋಗುವಂತಾಯ್ತೆ ದೇವಾ 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 ರವಿದಿಯೇ ನಿನ್ನ ಬಲೆಗೆ ಅಕಟ ಸಿಲುಕಿದ್ದೇನೆ ಅಕಟ ಸಿಲುಕಿದ್ದೇನೆ ಅಕಟ ಸಿಲುಕಿದ್ದೇನೆ ಹಾ ಚಂದ್ರಾಜೆ ಶನಿದೇವ, ನಮ್ಮ ಯಾವ ಅಪರಾಧಕ್ಕಾಗಿ ನಮಗಿಂತಹ ದುರಿತವನ್ನು ವಿಧಿಸಿರಬೇ ದೇವ. ಜಲವನ್ನು ತರಲು ಹೋದ ನನ್ನ ಕಾಂತರು ಇನ್ನೂ ಬರಲಿಲ್ಲ ದೇವಾ. ದೇವಾ ಎಲ್ಲಿರುವೆ ಶನಿದೇವ ಶನಿದೇವ. ರಾಮೇಶ್ವರ, ಬಾದೇವಾ ಎನ್ನ ಬಾಯಿಗೆ ಬರಲಿ ಶನಿದೇವ. ಬಾದೇವಾ ಎನ್ನ ಬಾಯಿಗೆ ಬರಲಿ ಶನಿ ಮಹಾದೇವನೇ ನಿನ್ನ ನಾಮ ಸ್ಮರಣೆ. ಶನಿ ಮಹಾದೇವನೇ ನಿನ್ನ ನಾಮ ಸ್ಮರಣೆ. ಬಾದೇವಾ ಎನ್ನ ಬಾಯಿಗೆ ಬರಲಿ ಕುಳಿತಿರುವಾಗಲೂ ನಡೆಯುವಾಗಲೂ
ಗರ್ಭವನ್ನು ತರಲು ಹೋದ ನನ್ನ ಕಾಂತರು ಸಹ ಬಾರಲಿಲ್ಲ. ಹಿಂದೇಕೋ ನನಗೆ ಗರ್ಭವೇದನೆ ಸಹ ಅಧಿಕವಾಗಿ ಬಾಧಿಸುತ್ತಿರುವುದು. ಈ ಸಮಯದಲ್ಲಿ ನನ್ನ ಕಾಂತರು ನನ್ನ ಬಳಿ ಇಲ್ಲವೇ? ವನ ದೇವತೆಗಳೇ, ಗಿಡ ಮರ ಬಳ್ಳಿಗಳೇ, ಯಾರಾದರೂ ಈ ನನ್ನ ಸಂಕಟವನ್ನು ಬಗೆಹರಿಸಬಾರದೆ? ಅಮ್ಮ, ಅಯ್ಯೋ ಅಮ್ಮ. ತಾರೆ ಮರೆದ ಬುಡದ ಬೇರೆ ಸಹಿಸಲಾರೆನ ಅಮ್ಮ. ತಾಯಿ ಬಾರೆ ಮೊಗವ ತೋರೆ ಸಹಿಸಲಾರೆನ ಅಮ್ಮ. ತಾರೆ ಮರೆದ ಬುಡದ ಬೇರೆ ಸಹಿಸಲಾರೆನ ತಾಯಿ ಬಾರೆ ಮೊಗವ ತೋರೆ ಸಹಿಸಲಾರೆನ ಅಮ್ಮ. ತಾರೆ ಮರದ ಬುಡದ ಬೇರೆ ಸಹಿಸಲಾರೆನ ತಾಯಿ ಬಾರೆ ಮೊಗವ ತೋರೆ ಸಹಿಸಲಾರೆನ ಅಮ್ಮ. ಅಕ್ಕ ಬಾರೆ ಮೊಗವ ತೋರೆ ಸಹಿಸಲಾರೆನ ಅಮ್ಮ. ಅಯ್ಯೋ ಅಕ್ಕ ಬಾರೆ ಮೊಗವ ತೋರೆ ಸಹಿಸಲಾರೆನ ತಂಗಿ ಬಾರೆ ಮೊಗವ ತೋರೆ ಸಹಿಸಲಾರೆನ ಅಮ್ಮ. ಪ್ರಾಣೇಶ್ವರ, ತಂಗಿ ಬಾರೆ ಮೊಗವ ತೋರೆ ಸಹಿಸಲಾರೆನ ತಾರೆ ಮರದ ಬುಡದ ಬೇರೆ ಸಹಿಸಲಾರೆನ ತಾಯಿ ಬಾರೆ ಮೊಗವ ತೋರೆ ಸಹಿಸಲಾರೆನ ಅಮ್ಮ. ಪ್ರಾಣೇಶ್ವರ, ವನ ದೇವತೆಗಳ ನೀವು ಬನ್ನಿ ಸಹಿಸಲಾರದ ಅಮ್ಮ. ಅಯ್ಯೋ ವನ ದೇವತೆಗಳ ನೀವು ಬನ್ನಿ ಸಹಿಸಲಾರದ ತಾಳಲಾರೆ ವೇದನೆಯನ್ನು ಸಹಿಸಲಾರೆನ ಅಮ್ಮ. ತಾಳಲಾರೆ ವೇದನೆಯನ್ನು ಸಹಿಸಲಾರೆನೋ ತಾರೆ ಮರದ ಬುಡದ ಬೇರೆ ಸಹಿಸಲಾರೆನ ತಾಯಿ ಬಾರೆ ಮೊಗವ ತೋರೆ ಸಹಿಸಲಾರೆನೋ ಸಹಿಸಲಾರೆನ ಸಹಿಸಲಾರೆ. ಅಯ್ಯೋ, ಈ ಗರ್ಭವೇದಿಂದ ಸಹಿಸಲಾರೆ ಅಮ್ಮ. ಗಣಶ್ಯಾಮ ಸುಂದರ ನವಲೋಕ ಸಾ
ಕಾಣದೆ ನಿನ್ನೆ ಅಂಬುಜನಾಭ ಶ್ರೀ ಹರಿಕೇಶವ ಮಾಧವ ದೇವಾದಿ ದೇವ ದಯಾಮಯನೇ ಕರುಣಿಸಿ ಕಾಪಾಡು ಮಾಧವನೇ ದೇವಾದಿ ದೇವ ದಯಾಮಯನೇ ಕರುಣಿಸಿ ಕಾಪಾಡು ಮಾಧವನೇ ಗಣಶ್ಯಾಮ ಸುಂದರ ನವಲೋಕ ಸಾಗರ ಸುರಸುಂದರ ಕರುಣಾಕರ ಸುರಸುಂದರ ಕರುಣಾಕರ ಕಾಪಾಡು ಕಾಪಾಡು ಮಾಧವ ಸುರಸುಂದರ ಕರುಣಾಕರ ಕಾಪಾಡು ಕಾಪಾಡು ಮಾಧವ ದೇವಾದಿ ದೇವ ದಯಾಮಯನೇ ಕರುಣಿಸಿ ಕಾಪಾಡು ಮಾಧವನೇ ದೇವಾದಿ ದೇವ ದಯಾಮಯನೇ ಕರುಣಿಸಿ ಕಾಪಾಡು ಮಾಧವನೇ ಗಣಶ್ಯಾಮ ಸುಂದರ ನವಲೋಕ ಸಾಗರ ಗಣಶ್ಯಾಮ ಸುಂದರ ನವಲೋಕ ಸಾಗರ. ಪ್ರಿಯ ನಿನಗಿದೆ ನನ್ನ ಅನಂತ ವಂದನೆಗಳು ನಾಥ. ಆಗಬಹುದು ಲಕ್ಷ್ಮಿ. ಲಕ್ಷ್ಮಿ ಹೇಳುವನು ಕೇಳು. ನಂದನ ಅವತಾರ ಕಾಂತೆ ಕೇಳೋ ಆಹಾ. ನಂದನ ಅವತಾರ ಕಾಂತೆ ಕೇಳೋ ನೀನು ನನಗೆ ಮಾಡುವ ಸೇವೆ ನೀನು ನನಗೆ ಮಾಡುವ ಸೇವೆ ಜಗವೆಲ್ಲ ನನದೆ ಆನಂದ ನಿನದೆ ಜಗವೆಲ್ಲ ನನದೆ ಆನಂದ ನಿನದೆ ಸುಖವಾಗಿ ನಲೆಯುವ ಸುಖವಾಗಿ ನಲೆಯುವ ನಂದನದವತಾರ ಕಾಂತ ನೋಡು ನಂದನದವತಾರ ಕಾಂತ ನೋಡು ನಾನು ನಿಮಗೆ ಮಾಡುವ ಸೇವೆ ನಾನು ನಿಮಗೆ ಮಾಡುವ ಸೇವೆ ಜಗವೆಲ್ಲ ನಿಮ್ಮದೆ ಆನಂದ ನನದೆ ಜಗವೆಲ್ಲ ನಿಮ್ಮದೆ ಆನಂದನ ಸುಖವಾಗಿ ನಲಿಯುವವ ಆ ಸುಖವಾಗಿ ನಲಿಯುವ ಇನ್ನೇನು ಆನಂದ ಬೇಕಾಗಿದೆ ಆಹಾ. ಸವಿನೋಟವ ನಾ ಕಾಣುವೆ ಸವಿನೋಟವ ನಾ ಕಾಣುವೆ ಮಾತಾಡಿ ಉಲ್ಲಾಸವೇ ಇನ್ನೇನು ಆನಂದ ಬೇಕಾಗಿದೆ ಹುಳಿಯಾದ ಹಣ್ಣು ಸಿಹಿಯಾಗಿದೆ ಬೆಳೆಯಲು ಬೆಲ್ಲ
ಇನ್ನೇನು ಆನಂದ ಬೇಕಾಗಿದೆ ಸವಿನೂತನ ನಾನಿಡುವೆ ಸವಿನೂತನ ನಾನಿಡುವೆ ಮಾತಾಡು ಉಲ್ಲಾಸದಿ ಇನ್ನೇನು ಆನಂದ ಬೇಕಾಗಿದೆ ಪ್ರಿಯಾ ಹುಳಿಯಾದ ಹಣ್ಣು ಸಿಹಿಯಾಗಿದೆ ಎಲೆಯಾಲು ಬೆಲ್ಲ ಎಲೆಯಾಗಿದೆ ಸವಿನೋಟವ ನಾ ಕಾಣುವೆ ಸವಿನೋಟವ ನಾ ಕಾಣುವೆ ಆನಂದ ಬೇಕಾಗಿದೆ. ಪ್ರಿಯಾ ಲಕ್ಷ್ಮಿ, ಭೂಲೋಕದಲ್ಲಿ ನಮ್ಮನ್ನೇ ಯಾರೋ ಮೊರೆ ಇಡುವಂತೆ ಕಾಣುತ್ತಿರುವುದು ಆಕೆ ಯಾರು ಸ್ವಾಮಿ? ಲಕ್ಷ್ಮಿ, ಓಹೋ, ಈಗ ಹರಿವಾಯಿತು. ಕಾಳಿಂಗಪುರದ ಅರಸನಾದ ರಾಜ್ಯ ಸತ್ಯವ್ರತನು ಶನಿದೇವರ ದೃಷ್ಟಿಗೆ ಸಿಕ್ಕಿ ಮೋರ್ಛಾಕಾಂತಳಾಗಿರುವ ಸತಿ ಶಿರೋಮಣಿ ಚಂದ್ರಾಸೆಯು ಪ್ರಸಮ ವೇದನೆಯಿಂದ ನಮ್ಮನ್ನು ಮರಡಿತಿರಳು ಕಾಂತೆ. ಪ್ರಾಣೇಶ್ವರ, ಆ ದೀನಳ ಮೊರೆಯನ್ನು ಕೇಳಿ ನಾವಿಲ್ಲಿ ಸುಖಾಶೀಲವಾಗಿರುವುದು ನ್ಯಾಯವೇ ಸ್ವಾಮಿ? ಲಕ್ಷ್ಮಿ, ಹೇಳುವನು ಕೇಳು. ಎಳೆಯಳೋ ಎಲ್ಲೆಯೋ ನಾಂ ಕಾಣೆನೆ ಕಾಂತೆ ಮಾತರದೆ ನಾ ಮರೆಯೋ ಕಾಂತೆ. ತಡ ಮಾಡದೆ ನೀನು ಹೋಗೋವೆಯ ದೇವಿ ಕಾಷ್ಟವ ಪರಿಹರಿಸಲೇ ಬೇಕೋ. ಎಳೆಯಳೋ ಎಲ್ಲೆಯೋ ನಾಂ ಕಾಣೆನೆ ಕಾಂತೆ ಮಾತರದೆ ನಾ ಮರೆಯೋ ಕಾಂತೆ. ಈಗ ಮಾಡುವುದಾದರೆ ಇನ್ನೇನು ಪ್ರಿಯಾ? ಲಕ್ಷ್ಮಿ, ಮಾಡುವುದಾದರೂ ಇನ್ನೇನು? ಧರ್ಮ ದೇವತೆ ಅವತಾರ ಸ್ವರೂಪಿಣಿಯಾದ ನೀನು ನಾನು? ಧರ್ಮವನ್ನೇ ರಕ್ಷಿಸಿಕೊಳ್ಳಬೇಕು. ಹೌದು. ಇನ್ನು ತಡೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಈಗ ನೀನು ಸೂಲಗಿತ್ತಿ ವೇಷಂ ಧರಿಸಿಕೊಂಡು ಹೋಗಿ ಮೋರ್ಚಾಕಾಂತಳಾಗಿರುವ ಸತಿ ಶಿರೋಮಣಿ ಚಂದ್ರಾಶಯ ಪ್ರಶಮ ಶುಶ್ರೂಷೆಯನ್ನು ಮಾಡಿ ಮಗುವಿಗೂ ಬಹಳಂತಿಗೂ ಯಾವುದೇ ತೊಂದರೆ ಬರದಂತೆ ಅನುಗ್ರಹಿಸಿ ದರ್ಶನವನ್ನು ಕೊಡದೆ ತಿರುಗಿ ಬಾ. ಆಗಲಿ ಮಹಾಭಾಗ್ಯ. ಈಗಲೇ ಹೋಗಿ ಬರುವೇನು ಸ್ವಾಮಿ? ಮಾಯಗಾತಿ ನಾನೋರ್ವ ಮಂತ್ರಗಾತಿ ಸೂಲಗಿ ವೈಕುಂಠದಿಂದ ಇಳಿದು ಧರೆಗೆ ಬಂದೆನೆ ವೈಕುಂಠದಿಂದ ಇಳಿದು ಧರೆಗೆ ಬಂದೆನೆ. ಭಕ್ತರ ಮಾನವನು ಕಾಯಬೇಕಾದವಳ ಭಕ್ತರ ಮಾನವನು ಕಾಯಬೇಕಾದವಳ ಎಣ್ಣೆ ತಾನಲ್ಲಿಗೆ ಬರಬೇಕಲ್ವೇ? ಆಹಾ, ಎಣ್ಣೆ ತಾನಲ್ಲಿಗೆ ಬರಬೇಕಲ್ವೇ? ಮಾಯಗಾತಿ ನಾನೋರ್ವ ಮಂತ್ರಗಾತಿ ಸೂಲಗಿತಿ ಮಾಯಗಾತಿ ನಾನೋರ್ವ ಮಂತ್ರಗಾತಿ ಸೂಲ ವೈಕುಂಠದಿಂದ ಧರೆಗೆ ಬಂದೆನೆ ವೈಕುಂಠದಿಂದ ಇಳಿದು ಧರೆಗೆ ಬಂದೆನೆ.